ಸಂಖ್ಯೆಗಳು ಅಂತರ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡು ನೋಡಿ. ಒಂದು ಅಂತ ಇದೆ. ಈ ಒಂದು ಅಂದ್ರೆ ಏನು? ಒಂದು ಸಂಖ್ಯೆ ಇದೆ, ಅದರಲ್ಲಿ ಏನೇನು ಬರುತ್ತೆ? ವಸ್ತುಗಳು ಬರ್ತವೆ. ಎಲ್ಲ ವಸ್ತುಗಳು ಏನು? ನಾನು ಒಬ್ಬರೇ ಇದ್ದೀನಲ್ಲ, ಒಂದು. ನೀವು ಎಷ್ಟಿದ್ದೀರಿ? ನೀವು ಎಲ್ಲರೂ ಸೇರಿ ಒಂದು ಸಂಖ್ಯೆ ಇದೆ, ಒಂದು ಗುಂಪು. ಈಗ ಇವು ಎಷ್ಟಿದಾವೆ? ಎರಡು. ಆಯ್ತಾ? ಎರಡು ಅಂದ್ರೆ ಯಾವ್ದು ಸೂಚಿಸ್ಬೇಕು ನಾವು? ಎರಡು. ಎಷ್ಟಿದಾವೆ ಸ್ಕೆಚ್ ಪೆನ್? ಎರಡು. ಈಗ ಏನು ವಸ್ತುಗಳು ಎಷ್ಟಿದಾವ? ಒಂದು ರೆಸ್ಟ್ರು, ಒಂದು ಸ್ಕೆಚ್ ಪೆನ್. ಎಷ್ಟದು? ಎರಡು. ಹೀಗೆ ವಸ್ತುಗಳನ್ನು ನಾವು ಎಣಿಕೆ ಮಾಡ್ಕೊಂಡು ಹೋದಾಗ ಒಂದು ಅನಂತರ ಎರಡು. ಎರಡು ಏನಾಯ್ತು? ಒಂದು ಪ್ಲಸ್ ಒಂದು ಅಂದ್ರೆ ಒಂದರಲ್ಲಿ ಒಂದು ಪುಸ್ತಕ ಏನಾಯ್ತು? ಎರಡು. ಹಾಗೆ ಏನು ಬಂದಾಗ ಮೂರು. ಮೂರು ಏನಾಯ್ತು? ಒಂದು ವಸ್ತು, ಮತ್ತೊಂದು ವಸ್ತು, ಮತ್ತೊಂದು ವಸ್ತು. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಹೀಗೆ ನೋಡಿ, ಮೂರು ಸ್ಕೆಚ್ ಪೆನ್. ಒಂದು, ಎರಡು, ಮೂರು. ಹೌದಾ? ನೋಡಿ, ಈಗ ಒಂದು ರೆಸ್ಟ್ರು, ಒಂದು ಸ್ಕೆಚ್ ಪೆನ್, ಇನ್ನೊಂದು. ಎಷ್ಟಂತ ಎಣಿಸಿ? ಒಂದು, ಎರಡು, ಮೂರು. ಹೌದು? ಸೊ ಹಾಗೆ ಬೇರೆ ಬೇರೆ ವಸ್ತುಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಈಗ ಡೆಸ್ಕ್ ಗಳನ್ನು ಎಣಿಸ್ತಾರೆ, ಬೆಂಚ್ ಗಳನ್ನು ಎಣಿಸ್ತಾರೆ, ಚೇರ್ ಗಳನ್ನು ಎಣಿಸ್ತಾರೆ. ಸೊ ಅಲ್ಲಿರುವಂತಹ ವಸ್ತುಗಳು ಎಷ್ಟಿದಾವೆ ಅಂತ ಎಣಿಸುವಾಗ ಏನು ಮಾಡ್ತೀವಿ ನಾವು? ಒಂದು, ಎರಡು, ಮೂರು. ಹಾಗೆ ಸೊ ಮೂರು ಯಾವ್ಯಾವ ರೀತಿಯಾಗಿ ನಾವು ಎಣಿಸ್ಬೋದು? ಎರಡು ವಸ್ತುಗಳನ್ನ ಎರಡು ಪ್ಲಸ್ ಒಂದು ಸೇರಿಸಿದಾಗ ಮೂರು. ಆನಂತರ ಒಂದು, ಒಂದು, ಒಂದು. ಸೊ ಮೂರು ವಸ್ತುಗಳನ್ನು ಸೇರಿಸಿದಾಗ ಮೂರು. ಹಾಗೆ ಮುಂದೆ ಹೋದಾಗ ನಾಲ್ಕು. ನಾಲ್ಕಲ್ಲಿ ಯಾವ ಮಾಡ್ಬೋದು ನಾವು? ನೋಡ್ರಿ, ಒಂದು ಸ್ಕೆಚ್ ಪೆನ್, ಎರಡು ಸ್ಕೆಚ್ ಪೆನ್, ಮೂರು ಸ್ಕೆಚ್ ಪೆನ್, ಒಂದು ಡೆಸ್ಕ್. ಬೇಡ, ಮೂರು ಸ್ಕೆಚ್ ಪೆನ್ನು, ಒಂದು ಬೇಡ. ಇದು ಆಗ್ತಿದ್ರೆ ಒಂದು ಸ್ಕೆಚ್ ಪೆನ್, ಸ್ಕೆಚ್ ಪೆನ್. ಹಾಗೆ 20 ಉದಾಹರಣೆಗಳನ್ನು ನಾಲ್ಕಲ್ಲಿ ಏನು ನೋಡ್ಬೋದು? ಒಂದು ಕಾರ್ ಇದೆ ಅಂತ. ಹೌದಾ? ಅದಕ್ಕೆ ಎಷ್ಟು ಚಕ್ರಗಳಿರ್ತಾವೆ? ಮುಂದೆ ಎರಡು, ಹಿಂದೆ ಎಷ್ಟಿರ್ತಾವೆ? ನಾಲ್ಕು. ಸೊ ಆ ರೀತಿಯಾಗಿ ನಾವು ಇಳಿಸೋಣ. ಸೊ ನಾಲ್ಕು ಮತ್ತೆ ಯಾವ ರೀತಿ ಆಗಿರುತ್ತೆ? ಒಂದು, 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 ಒಂದು ಸೇರಿಸಿದಾಗ ನಾಲ್ಕು. ಆನಂತರ ಮೂರು, ಒಂದು ಸೇರಿಸಿದಾಗ ನಾಲ್ಕು. ಆಮೇಲೆ ಎರಡು, ಒಂದು, ಒಂದು. ಆಮೇಲೆ ಎರಡು, ಎರಡು. ಸೊ ಇಷ್ಟೆಲ್ಲವನ್ನು ಕೂಡಿಸಿದ್ರು ನಾಲ್ಕು. ಹಾಗೆಯೇ ಮುಂದುವರ್ಸ್ಕೊಂಡು ಹೋದಾಗ ಐದು. ಸೊ ಒಂದೊಂದು ವಸ್ತುಗಳನ್ನು ಎಣಿಸ್ಕೊಂಡು ಹೋದ್ರೂ ಐದಾಗುತ್ತೆ. ಆಮೇಲೆ ನಾಲ್ಕು ವಸ್ತು ಅದರ ಜೊತೆ ಒಂದು ಸೇರಿಸಿದ್ರೆ ಐದು. ಮೂರು ವಸ್ತು ಮತ್ತು ಅದರ ಜೊತೆಯಲ್ಲಿ ಒಂದು, ಒಂದು, ಎರಡು ಸೇರಿಸಿದ್ರು ಆಗುತ್ತೆ. ಆನಂತರ ಮತ್ತೆ ಎರಡು ವಸ್ತುಗಳು ಒಂದೊಂದು ಮತ್ತೆ ಮೂರು ವಸ್ತುಗಳನ್ನು ಸೇರಿಸಿದ್ರು ಐದಾಗುತ್ತೆ. ಎರಡು ವಸ್ತುಗಳು ಎರಡು ವಸ್ತುಗಳು ಮತ್ತು ಅದರ ಜೊತೆ ಒಂದು ವಸ್ತು ಸೇರಿಸಿದ್ರು ಐದಾಗುತ್ತೆ. ಆಮೇಲೆ ಮೂರದೊಂದು ಯಾವ್ದು? ಮೂರು. ಆಮೇಲೆ ಮತ್ತೆ ಎರಡು. ಸೊ ಮೂರು ಮತ್ತೆ ಎರಡು ಸೇರಿಸಿದ್ರು ಎಷ್ಟಾಗುತ್ತೆ? ಐದಾಗುತ್ತೆ. ಸೊ ಇದು ಸಂಖ್ಯೆಗಳ ರಚನೆ ಹಿಂಗೆ ಮುಂದುವರ್ಸ್ಕೊಂಡು ಐದಾದ ನಂತರ 6, 7, 8, 9, 10. 10 ಆಗಿ ಅಲ್ಲಿ ಒಂದು ಗುಂಪು, 10ರದೊಂದು ಗುಂಪಾಗುತ್ತೆ. ಯಾಕೆ 10 ಗುಂಪು ಮಾಡ್ತೀವಿ ನಾವು? ದಶಮಾನ ಪದ್ಧತಿಯನ್ನು ನಾವು ಬಳಕೆಯಲ್ಲಿ ಮಾಡ್ತಾ ಇರೋದ್ರಿಂದ 10ರದೊಂದು ಗುಂಪಾಗುತ್ತೆ. ಓಕೆ, ಅರ್ಥಾಯ್ತಲ್ಲ? ಸಂಖ್ಯೆಗಳು ನಮಗೆ ಒಂದು, ಅನಂತರ ಎರಡು. ಎರಡು ಹೇಗಾಯ್ತು? ಒಂದು, ಒಂದು ಸೇರಿ ಎರಡು. ಮೂರು ಹೇಗಾಯ್ತು? ಒಂದು, ಒಂದು, ಒಂದು. ಸೊ ಅಂತವು ಮೂರು ವಸ್ತುಗಳು ಸೇರಿಸಿದ್ದಾರೆ. ಯಾವ್ದಾದ್ರು ವಸ್ತು ತಗೊಂಡ್ರು ಮೂರು ವಸ್ತುಗಳು ಆದಾಗ ಏನಾಗುತ್ತದು? ಮೂರು. ಹೀಗೆ ಮುಂದೆ